ಪ್ರಶಾಂತ್, ಏನು ಸಾಧಿಸಿದ್ವಿ? ಅಂದ್ಕೊಂಡೆ ಗುರಿ ತಲುಪ್ತವಾ ಇಲ್ವಾ? ನನಗನ್ಸುತ್ತೆ ಬಹಳ ಮುಖ್ಯವಾಗಿ ನಾವೇನು ಸಾಧಿಸಿದ್ವಿ ಅಂತಕ್ಕಂಥದ್ದು ನೋಡಿದಾಗ 71ರ ಯುದ್ಧ ನಾವು ಈಗ ಕಂಪೇರ್ ಮಾಡ್ತಾ ಇದ್ದೀವಿ. 71 ಸಿಚುವೇಶನ್ ಅಲ್ಲ, ಅಲ್ಲಿನ ಸ್ಥಳೀಯ ಪರಿಸ್ಥಿತಿ, ಈಸ್ಟ್ ಪಾಕಿಸ್ತಾನದ ಮತ್ತು ವೆಸ್ಟ್ ಪಾಕಿಸ್ತಾನದಲ್ಲಿ ಚುನಾವಣೆಗಳು ನಡೆದಿದ್ವು. ಶೇಖ್ ಮುಜಿಬುರ್ ರೆಹಮಾನ್ ಚುನಾವಣೆಯನ್ನು ಗೆದ್ದಿದ್ದರು, ಅವ್ರನ್ನ ಪ್ರಧಾನಿ ಮಾಡಲಿಕ್ಕೆ ಬಿಡಲಿಲ್ಲ ಪಂಜಾಬಿ ಲಾಬಿ. ಆ ಒಂದು ಲಾಭವನ್ನು ನಾವು ಪಡೆದುಕೊಂಡ್ವಿ. ದಟ್ ವಾಸ್ ಅ ಸಕ್ಸಸ್ಫುಲ್ ಆಪ್ರೇಷನ್. ಆ್ಯಂಡ್ ರೀಸನ್ ಆಲ್ಸೋ ವಾಸ್ ಆಲ್ ಟುಗೆದರ್ ಡಿಫ್ರೆಂಟ್. ದೊಡ್ಡ ಪ್ರಮಾಣದಲ್ಲಿ ಬಾಂಗ್ಲಾದೇಶಿಯರು ಭಾರತದಲ್ಲಿ ಕೋಟಿಗಟ್ಟಲೆ ವಲಸೆ ಬರ್ತಾರೆ. ಭಾರತಕ್ಕೆ ಮ್ಯಾನೇಜ್ ಮಾಡೋಕ್ಕಾಗ್ತಿರ್ಲಿಲ್ಲ ಅದನ್ನ. ಮತ್ತು ಅವ್ರಿಗೂ ಈಸ್ಟ್ ಪಾಕಿಸ್ತಾನ್ಗೂ ವೆಸ್ಟ್ ಪಾಕಿಸ್ತಾನ್ಗೂ ಲ್ಯಾಂಡ್ ಕನೆಕ್ಟಿವಿಟಿ ಇರಲಿಲ್ಲ. ಸಕ್ಸಸ್ಫುಲ್ ಆಗಿರ್ತಕ್ಕಂಥ ಆಪ್ರೇಷನ್ ನಡೆಸಿದ್ವಿ. 2025ರಲ್ಲಿ ಸ್ಪೆಷಲಿ 2016ರ ನಂತರ ನಾವು ಪದೇ ಪದೇ ಏನು ಹೇಳ್ತಾ ಇದ್ವಿ, ತುಂಬ ಸ್ವಲ್ಪ ಥೆರಾಟಿಕಲ್ ಹೇಳ್ತಾ ಇದ್ವಿ. ನೋಡಿ, ನಮ್ಮ ಮೇಲೆ ಏನಾದರೂ ನೀವು ದಾಳಿ ನಡೆಸಿದರೆ ನಾವು ನಿಮ್ಮ ಮೇಲೆ ದಾಳಿ ನಡೆಸ್ತೀವಿ. ಬಟ್ ಸರ್ಜಿಕಲ್ ಸ್ಟ್ರೈಕ್ ರಿಲೇಟಿವ್ಲಿ ಈಗ ನೋಡಿದರೆ ಅದು ವೆರಿ ಸ್ಮಾಲ್ ಆಪರೇಷನ್. ಅವಾಗ ಭಾಳ ಚರ್ಚೆ ಆಯಿತು. ಬಟ್ ಇದಕ್ಕೆ ಕಂಪೇರ್ ಮಾಡಿದ್ರೆ ತುಂಬ ಚಿಕ್ಕದು. ಸರ್ಜಿಕಲ್ ಸ್ಟ್ರೈಕ್ ಆಗಲಿ, ಏರ್ ಸ್ಟ್ರೈಕ್ ಕೂಡ, ಬಾಲಾಕೋಟ್ ಏರ್ ಸ್ಟ್ರೈಕ್ ಕೂಡ ಸಣ್ಣ ಆಪರೇಷನ್. ಆದರೆ 25ರಲ್ಲಿ ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಏನು ಆಪರೇಷನ್ ಸಿಂಧೂರ್ ನಡೆಸಿದ್ವಿ, ನನಗನ್ಸುತ್ತೆ ಕಳೆದ 35-37 ವರ್ಷಗಳ ನಮ್ಮ ಕಾಶ್ಮೀರ ಭಯೋತ್ಪಾದನೆಗೆ ನಾವು ಕೊಟ್ಟಿರ್ತಕ್ಕಂಥ ಒಂದು ಆ್ಯಪ್ಟ್ ಉತ್ತರ ಈ ಬಾರಿ ಕೊಟ್ಟಿದ್ದೀವಿ ಅಂತ ಅನ್ಸುತ್ತೆ. ಯಾಕಂದ್ರೆ ನಾವು ಪದೇ ಪದೇ ಏನು ಮಾಡ್ತಾಯಿದ್ವಿ ಅಂತ, ಇವನ್ ಸೆಕ್ಯೂರಿಟಿ ಕೌನ್ಸಿಲ್ಗೆ ಹೋಗ್ತಿದ್ವಿ, ಒಂದು ಅಪ್ಲಿಕೇಶನ್ ಹಾಕಿ ಬರ್ತಿದ್ವಿ. ಚೀನಾ ಅದನ್ನು ವಿಟೋ ಮಾಡ್ತಾಯಿತ್ತು. ಅಮೇರಿಕ ಏನು ಹೋಲ್ ಹಾರ್ಟೆಡ್ಲಿ ನಮ್ಮ ಜೊತೆ ಸಪೋರ್ಟಿಗೆ ನಿಲ್ತಿರಲಿಲ್ಲ. 2001 ಈಚೆಗೆ ಸ್ವಲ್ಪ ಅಮೇರಿಕನ್ ಸ್ಟ್ಯಾಂಡ್ ಬದಲಾಗಿರ್ಬೋದು ಭಯೋತ್ಪಾದನೆ ಕುರಿತಂತೆ. ಬಟ್ ಅಮೇರಿಕ ವಾಸ್ ಓಪನ್ಲಿ ಸಪೋರ್ಟಿಂಗ್ ಪಾಕಿಸ್ತಾನ್. ಅದಾದಮೇಲೆ ನಾವು ಅಂತಾರಾಷ್ಟ್ರೀಯ ಕಮ್ಯುನಿಟಿಗಳಿಗೆ ಡೋಸಿಯರ್ಗಳನ್ನು ಕೊಟ್ಟು ಹೇಳ್ತಿದ್ವಿ, ನೋಡಿ ಪಾಕಿಸ್ತಾನಕ್ಕೆ ಸ್ವಲ್ಪ ಕರೆದು ಬುದ್ಧಿ ಹೇಳಿ. ಆದರೆ ಪಾಕಿಸ್ತಾನದ ಮೇಲೆ ನೇರವಾಗಿರ್ತಕ್ಕಂಥ ಅಟ್ಯಾಕ್ ಮಾಡ್ತೀವಿ ಅನ್ನೋದನ್ನು ಥೆರಾಟಿಕಲಿ ಬಾಯಿ ಮಾತಿನಲ್ಲಿ ಹೇಳ್ತಿದ್ವಿ ಹೊರತು ಇನ್ ಆ್ಯಕ್ಚುಯಲ್ ಟರ್ಮ್ಸ್ ನಾವು ಆ ಸಾಮರ್ಥ್ಯವನ್ನು ಪ್ರದರ್ಶಿಸಿದ್ವಿ. ಹೌದು. ಈ ಬಾರಿಯ ಸಾಧನೆ ಏನು ಅಂತ ಕೇಳಿದ್ರೆ, ನಾವು ನಮ್ಮ ಬಳಿ ಮೈ ಚಳಿಬಿಟ್ಟು ಹೊರಗೆ ಬಂದಿದ್ದೀವಿ. ಮಿಲ್ಟ್ರಿ ಕೆಪಾಬಿಲಿಟಿ ನಮ್ಮ ಬಳಿ ಇರಲಿಲ್ವಾ? ಮೊದಲಿಂದ ಮಿಲ್ಟ್ರಿ ಕೆಪಾಸಿಟಿ ನಮ್ಮ ಬಳಿ ಇದ್ದೇ ಇತ್ತು. ನಮ್ಮ ಬಳಿ ಆ ಏರ್ ಸುಪೀರಿಯಾರಿಟಿ ಇರಲಿಲ್ವಾ? ಏರ್ ಸುಪೀರಿಯಾರಿಟಿ. ವಾಟ್ ವಾಸ್ ಲ್ಯಾಕಿಂಗ್ ಇಸ್ ಪೊಲಿಟಿಕಲ್ ವಿಲ್. ನಾವೀಗ ರಾಜಕೀಯ ಏಮ್ ಆ್ಯಂಡ್ ಆಬ್ಜೆಕ್ಟಿವ್ ಬಗ್ಗೆ ಮಾತಾಡ್ತೀವಿ, ಬಟ್ ಆ ರಾಜಕೀಯ ಇಚ್ಛಾಶಕ್ತಿ ಇಲ್ಲದೆ ಇವೆಲ್ಲವೂ ಕೂಡ ಸಾಧ್ಯ ಆಗ್ತಿರಲಿಲ್ಲ. ಮೊದಲ ಬಾರಿ ಈಗ ಇದೇ ಪಕ್ಷದ ಸರ್ಕಾರ ಇರಬೇಕಂತಿಲ್ಲ, ಮುಂದಿನ ಪಕ್ಷದ ಸರ್ಕಾರ ಬಂದರೂ ಈ ಆ್ಯಕ್ಟ್ ಆಫ್ ವಾರ್ನ ನಿರ್ಣಯ ಮುಂದುವರಿಬೇಕಾಗತ್ತೆ. ಆ ರೀತಿಯಾಗಿರ್ತಕ್ಕಂಥ ಒಂದು ನಿದರ್ಶನವನ್ನು ನಾವು ಕೊಟ್ಟಿದ್ದೀವಿ. ನನಗನ್ಸುತ್ತೆ ಇದು ಈಗ ನಾವು ಪಾಠ ಕಲಿಸಿದ್ದೀವಿ ನಿಶ್ಚಿತವಾಗಿ ಪಾಕಿಸ್ತಾನಕ್ಕೆ. ನೀವು ನಾಳೆ ಇನ್ನೊಂದೇನಾದರೂ ಭಯೋತ್ಪಾದಕ ಚಟುವಟಿಕೆ ನಡೆದರೆ ನಾವು ರಾವಲ್ಪಿಂಡಿವರೆಗೆ ಬಂದು ಬಾಂಬ್ ಹಾಕುವಂಥ ಸಾಮರ್ಥ್ಯವನ್ನು ಹೊಂದಿದ್ದೀವಿ ಅಂತಕ್ಕಂಥದ್ದನ್ನು ಈ ಬಾರಿ ಸ್ಪಷ್ಟವಾಗ್ತದೆ. ಈಗ ಅದು ಪಾಕಿಸ್ತಾನ ಪಾಠ ಕಲಿಯತ್ತಾ, ಎಷ್ಟು ದಿನ ಕಲಿಯತ್ತೆ, ಅದು ಈಗಲೇ ಕುಳಿತು ನಾವು ಅದನ್ನು ಆ ನಿಷ್ಕರ್ಷಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ನಾವು ಗ್ಲೋಬಲ್ ಕಮ್ಯುನಿಟಿಗೂ ಹೇಳಿದ್ದೀವಿ. ಇಷ್ಟು ವರ್ಷ ಈಗ ಜನ ಮಾತಾಡ್ಕೊಳ್ತಾ ಇದ್ದಾರೆ, ಇಲ್ಲ ಅಮೇರಿಕ ಮಧ್ಯಸ್ಥಿಕೆ. ನೋಡಿ, ಮಧ್ಯಸ್ಥಿಕೆಗೂ ಫೆಸಿಲಿಟೇಷನ್ಗೂ ವ್ಯತ್ಯಾಸ ಇದೆ. ಎರಡು ರಾಷ್ಟ್ರಗಳ ನಡುವೆ ಯುದ್ಧ ನಡೆದಾಗ ಯಾವುದೋ ಒಂದು ದೇಶ ಫೆಸಿಲಿಟೇಟ್, ಈಗ ರಷ್ಯಾ ಉಕ್ರೇನ್ ನಡುವೆ ನಾವು ಹೇಳಿಲ್ವಾ, ನೀವು ಮಾತುಕತೆ ನಡೆಸಿ ಅಂತ ಹೇಳಿದ್ವಿ. ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ಮಧ್ಯೆ ನಮ್ದು ಸ್ಟ್ಯಾಂಡ್ ಏನಾಗಿತ್ತು? ಯುದ್ಧ ಮಾಡಬೇಡಿ, ಮಾತುಕತೆ ನಡೆಸಿ. ಅದನ್ನ ಅಮೆರಿಕ ಕೂಡ ಹೇಳಿದೆ. ಇಲ್ಲಿ ಕನ್ಫ್ಯೂಷನ್ ಆಗಿದ್ದೇನು ಅಂತಂದ್ರೆ, ಇಲ್ಲ, ನನಗೆ ಅನ್ಸುತ್ತೆ ನಮ್ಮ ಈ ಶಾಸಕರು ಸಚಿವರ ಲೆವೆಲ್ಗೆ ಅಮೆರಿಕನ್ ಅಧ್ಯಕ್ಷರು ಟ್ವೀಟ್ ಮಾಡಿದರು. ದಟ್ ವಾಸ್ ಅ ಪ್ರಾಬ್ಲಮ್. ನನಗನ್ಸುತ್ತೆ ಜಿಯೋ ಪಾಲಿಟಿಕ್ಸ್ನಲ್ಲಿ, ಡಿಪ್ಲೊಮಸಿಯಲ್ಲಿ ದಟ್ ವಾಸ್ ಇಮ್ಯಾಚುರಿಟಿ ಆನ್ ದ ಪಾರ್ಟ್ ಆಫ್ ಡೊನಾಲ್ಡ್ ಟ್ರಂಪ್. ಮತ್ತು ಡೊನಾಲ್ಡ್ ಟ್ರಂಪ್ ಇದೇನು ಮೊದಲ ಬಾರಿ ಮಾಡಿದಾರಾ? ಆ ಇಮ್ಯಾಚುರಿಟಿಯನ್ನು ಪ್ರದರ್ಶಿಸಿದ್ರಿಂದ ಥ್ಯಾಂಕಿಂಗ್ ಫಾರ್ ಶೋಯಿಂಗ್ ಕಾಮನ್ ಸೆನ್ಸ್ ಅಂತೆಲ್ಲ ಮಾಡಿದ್ರೆ ಅದು ನನಗನ್ಸುತ್ತೆ ಕನ್ಫ್ಯೂಷನ್ನ ಜಾಸ್ತಿ ಮಾಡಿದೆ ಅಂತಕ್ಕಂಥದ್ದು ಒಂದು ಭಾಗ. ಆದರೆ ನಮ್ಮ ಉದ್ದೇಶ ಕೂಡ ಈಗಿದು ಡಿಬೇಟಬಲ್ ಇಶ್ಯೂ ಅಜಿತ್. 10 ದಿನ ಆದಮೇಲೆ ನಾವು ಸೀಸ್ ಫೈರ್ ಮಾಡ್ಬೇಕಾ, 15 ದಿನ ಆದಮೇಲೆ ಸೀಸ್ ಫೈರ್ ಮಾಡ್ಬೇಕಾ, ಯಾವಾಗ ಸೀಸ್ ಫೈರ್ ಮಾಡಬೇಕು? ಯಾವಾಗ ಸೀಸ್ ಫೈರ್ ಮಾಡಿದರೂ ಕೂಡ ಕೆಲವರು ಬೇಸರ, ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ಮತ್ತು ಎಮೋಷನ್ಸ್ ಮೇಲೆ ಈ ನಿರ್ಣಯಗಳನ್ನು ತೆಗೆದುಕೊಳ್ಳೋಕ್ಕಾಗಲ್ಲ. ನಾವು ಎಮೋಷ್ನಲಿ ಮಾತಾಡ್ಬೋದು ಕೆಲವರು. ಹೌದು. ಇದನ್ನು ತೆಗೆದುಕೊಳ್ಳುವಾಗ ಪ್ರಾಗ್ಮ್ಯಾಟಿಸಮ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ಅದಕ್ಕೆಲ್ಲ ರೀತಿಯ ಆ್ಯಂಗಲ್ ಇರುತ್ತೆ. ರಾಜೀವ್ ಎಕ್ಸ್ಪ್ಲೇನ್ ಮಾಡಿದರು. ಎಕನಾಮಿಕಲ್ ಆ್ಯಂಗಲ್ ಇರುತ್ತೆ, ಜಿಯೋ ಪಾಲಿಟಿಕ್ಸ್ನ ಆ್ಯಂಗಲ್ ಇರುತ್ತೆ. ಬಟ್ ನನಗನ್ಸುತ್ತೆ ಮೊದಲ ಬಾರಿ
ಈ ಭಯೋತ್ಪಾದನೆಗೆ ಮದ್ದೇನು ಅಂತ ನಾವು ಎಲ್ಲವನ್ನು ಮಾಡಿ ನೋಡಿದ್ದೀವಿ. ನಾವು ನಮ್ಮ ಪ್ರಧಾನಮಂತ್ರಿಗಳು ಹೋಗಿ ಇಲ್ಲ ನಾವು ಪ್ಲೆಬಿಸೈಟ್ ಮಾಡಿಸ್ತೀವಿ ಅಂತಕ್ಕಂಥದ್ರೆ ಹೇಳಿದರು ಕಾಶ್ಮೀರ ಸಮಸ್ಯೆಗೆ. ಶೇಖ್ ಅಬ್ದುಲ್ಲಾರನ್ನು ಮುಖ್ಯಮಂತ್ರಿ ಮಾಡಿ ಕೂರಿಸಿದ್ರು, 2 ಸಂವಿಧಾನ ಕೊಟ್ಟರು, 2 ಧ್ವಜ ಕೊಟ್ಟರು, 2 ಸದರೇ ರಿಯಾಸತ್ಗಳನ್ನು ಹೊಂದಿದ್ವಿ. ಅಲ್ಲಿಂದ ಹಿಡಿದು ನಾವು ಡೋಸಿಯರ್ಗಳವರೆಗೆ ಎಲ್ಲ ಮಾಡಿ ನೋಡಿದ್ವಿ. ನನಗನ್ಸುತ್ತೆ ಮೊದಲ ಬಾರಿ ಭಾರತ ಆ್ಯಪ್ಟ್ ಆಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟಿದ್ದು ನಾವು ರಾವಲ್ಪಿಂಡಿವರೆಗೆ ಬಂದು ದಾಳಿಯನ್ನು ನಡೆಸ್ತೀವಿ ಅಂತಕ್ಕಂಥ. ಈಗ ಇದರ ಪಾಠವನ್ನು ಪಾಕಿಸ್ತಾನ ಹೇಗೆ ಕಲಿಯುತ್ತೆ, ಎಷ್ಟು ದಿನಗಳವರೆಗೆ ಈ ಪಾಠವನ್ನು ಕಲಿಯುತ್ತೆ, ನೋಬಡಿ ಈಸ್ ಶೋರ್ ಅಬೌಟ್ ಇಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.